ಪ್ರಾಧಿಕಾರ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಜಿಲ್ಲಾಧಿಕಾರಿಗಳವರ ಅಧ್ಯಕ್ಷತೆಗೆ ಇರ್ತದೆ. ಅದಕ್ಕೆಲ್ಲ ನಾವೆಲ್ಲ ಮೆಂಬರ್ಸ್ ಇರ್ತೇವೆ. ಅದೇ ಥರ ಯಾವುದೇ ಅದಕ್ಕೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ 24/7 ಅದು ಜಿಲ್ಲಾ ವಿಪತ್ತು ನಿರ್ವಹಣಾ ಕಂಟ್ರೋಲ್ ರೂಮು ಸಹಿತ ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ಇವಾಗಲೂ ಮಾಡ್ತಾ ಇದೆ, ಈ ಹಿಂದೆನೂ ಮಾಡ್ತಾ ಇತ್ತು, ಮುಂದೆನೂ ಮಾಡ್ತಾ ಇರ್ತದೆ. ಪೊಲೀಸ್ ಇಲಾಖೆ ವತಿಯಿಂದ ನಮ್ದು ಯಾವಾಗಲೂ ಯಾವುದಾದ್ರೂ ಸಾರ್ವಜನಿಕರಿಗೆ ಯಾವುದಾದ್ರೂ ವಿಪತ್ತು ಅಥವಾ ಏನಾದರೂ ಅವರಿಗೆ ತೊಂದರೆ ಒಳಗಾದರೆ ಆಲ್ ಓವರ್ ಇಂಡಿಯಾ 112 ಅಂದರೆ ಪೊಲೀಸ್ ಇಲಾಖೆಯಲ್ಲಿ 112ಗೆ ಯಾರಾದರೂ ಕಾಲ್ ಮಾಡಬಹುದು. ಯಾವುದೇ ಅವರಿಗೆ ಪರಸ್ಪರ ಅವರ ವೈಯಕ್ತಿಕ ಸಮಸ್ಯೆಗಳಿಗಿರ್ಬೋದು, ಅಥವಾ ಅವರಿಗೆ ರಸ್ತೆಯಲ್ಲಿ ಯಾರಿಲ್ಲದಾದ್ರೂ ಅಪಾಯಗಳಿರ್ಬೋದು, ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು, ಅಥವಾ ಯುದ್ಧ ಹಿನ್ನೆಲೆಯಲ್ಲಿ ಏನಾದರೂ ಸಂದರ್ಭಗಳು ಬಂದಾಗ ಎಲ್ಲರೂ ಸಹಿತ 112 ಕರೆ ಮಾಡಬೇಕು. ಮತ್ತು ಯಾರು ಕರೆ ಮಾಡ್ತಾರೆ ಅವರ ಕರೆಯ ವಿವರವನ್ನು ಗೌಪ್ಯವಾಗಿಡ್ತೀವಿ. ಮತ್ತು ಅದನ್ನು ನಾವು ಯಾರೋ ಸಹಿತ ಅದನ್ನು ಕೇಳಿದ್ರು ನಾವು ಕೊಡೋದಿಲ್ಲ, ಯಾರು ಹೇಳಿದ್ರು ಅಂತ ನಾವು ಕೇಳೋದಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಜಿಲ್ಲಾಡಳಿತವು ಬರುವ ಯಾವುದೇ ಒಂದು ವಿಪತ್ತು ಇರ್ಬೋದು, ಅಥವಾ ಯಾವುದೇ ಒಂದು ತುರ್ತು ಸಂದರ್ಭಗಳು ಇರ್ಬೋದು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಸಾರ್ವಜನಿಕರಲ್ಲಿ ನಾವು ಇಲಾಖೆಯವರು, ರೆವಿನ್ಯೂ ಇಲಾಖೆ, ನಗರಾಡಳಿತ, ಪೊಲೀಸ್ ಇಲಾಖೆ, ಮತ್ತು ಅಗ್ನಿಶಾಮಕ ಇಲಾಖೆ, ಆರೋಗ್ಯ ಇಲಾಖೆ, ನಾವೆಲ್ಲರೂ ಸಹಿತ ಸರ್ಕಾರದ ಅಂಗ. ಸೊ ಸರ್ಕಾರದ ಅಂಗವಾಗಿ ನಾವು ಎಲ್ಲ ಇಲಾಖೆಯವರು ಸಮಗ್ರವಾಗಿ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಿ ಯಾವುದೇ ವಿಪತ್ತಿರಲಿ, ಯಾವುದೇ ಆಪತ್ತಿರಲಿ ನಾವು ಸರ್ವಸನ್ನದ್ಧರಾಗಿ ಕೆಲಸ ಮಾಡ್ತೀವಿ. ಮತ್ತು ಅದಕ್ಕೆ ಬೇಕಾದಂಥ ಅಣಕು ಕಾರ್ಯಾಚರಣೆಗಳಿಗೂ ಸಹಿತ ನಮ್ಮ ಒಂದು ಸ್ವಾಟ್ ಟೀಮ್ ಅಂತಿದೆ, ಸ್ವಾಟ್ ಟೀಮ್ ಅಂತಿದೆ. ಅವ್ರಿಗೂ ಸಹಿತ ಈಗ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ 2 ತಿಂಗಳು ಟ್ರೈನಿಂಗು ಕೊಟ್ಬಿಟ್ಟು ಅವರೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಸೊ ಈ ಥರದ್ದು ನಾವು ಟ್ರೈನಿಂಗನ್ನು, ಪ್ರಿಪ್ರೇಷನನ್ನು ನಾವು ಪೀಸ್ ಟೈಮಲ್ಲಿ ಮಾಡ್ತೇನೆ ಅಂತ ಇವಾಗಲೂ ಸಹಿತ ಎಲ್ಲದಕ್ಕೂ ನಾವು ಸರ್ವಸನ್ನದ್ಧರಾಗಿದ್ದೀವಿ. ಮತ್ತು ಯಾರೂ ಸಹಿತ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಏನೇ ಇದ್ರೂ ಆಥರೈಸ್ ಅಧಿಕೃತ ಮೂಲಗಳಿಂದ ಮಾಹಿತಿ ಸಂಗ್ರಹ ಮಾಡಬೇಕು. ವಾಟ್ಸಾಪ್ಗಳಲ್ಲಿ ಭಾಳಷ್ಟು ಗಾಬರಿ ಅಂತ ಅಥವಾ ಸಡನ್ನಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಸುದ್ದಿಗಳು ಸಡನ್ನಾಗಿ ಯಾರೋ ಒಬ್ಬರು ಬಿಟ್ಕೊಡ್ತಾರೆ. ಅದು ಒಂದು ವಾಟ್ಸಪ್ ಗ್ರೂಪಲ್ಲಿ 200 ಜನ 2,000 ಜನ 500 ಜನ ಇರ್ತಾರೆ. 1 ಸೆಕೆಂಡಲ್ಲಿ ಎಲ್ಲ ಮೆಸೇಜ್ 5 ಗ್ರೂಪಿಗೆ ಹಾಕ್ಬೋದು. 500 × 5 1 ಸೆಕೆಂಡು 2,000. ಅವ್ರು 2,000 ಜನ ಅವ್ರು ಬೇರೆ ಗ್ರೂಪಲ್ಲಿ ಹಾಕಿದ್ರೆ 1 ನಿಮಿಷದಲ್ಲಿ 10,000 ಜನಕ್ಕೆ ಹೋಗ್ಬಿಡುತ್ತದೆ. ಸೊ ಇದು ವಾಟ್ಸಾಪ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಇದು ಇದರ ಒಂದು ಶಕ್ತಿ. ಆಯ್ತು, ಅದನ್ನ ವಾಟ್ಸಾಪನ್ನ ನಾವು ಬಳಸೋದು ಬಿಡೋಕ್ಕಾಗಲ್ಲ. ವಾಟ್ಸಾಪನ್ನ ಬಳಸಬೇಕಾಗುತ್ತೆ. ಅದನ್ನ ವಾಟ್ಸಾಪನ್ನ ನಮ್ಮ ಪೊಲೀಸ್ ಇಲಾಖೆಯ ವತಿಗೆ ಅಥವಾ ಒಂದು ಏನು ಸತ್ಯದ ಸುದ್ದಿ ಇದೆ ಅದನ್ನ ಸ್ಪ್ರೆಡ್ ಮಾಡೋಕ್ಕೆ ನಾವು ಬಳಸ್ತೀವಿ. ವಾಟ್ಸಾಪ್ ಇರ್ಬೋದು, ಯಾವುದೋ ಸೋಷಿಯಲ್ ಮೀಡಿಯಾ. ಹಾಗಾಗಿ ನಮ್ಮ ಫೇಸ್ಬುಕ್ಕು, ಟ್ವಿಟರು ಮತ್ತು ಇದು ಇನ್ಸ್ಟಾಗ್ರಾಮಲ್ಲಿ ನಾವು ಪ್ರತಿದಿನ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಿ. ವಾಟ್ಸಾಪಲ್ಲಿ ಯಾವುದೇ ಸುದ್ದಿ ಬಂದು ಸಹಿತ KSP ಫ್ಯಾಕ್ಟ್ ಚೆಕ್ ಅಂತ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಫ್ಯಾಕ್ಟ್ ಚೆಕ್ ಅಂತಿದೆ. ಅದು ಅಧಿಕೃತ ವೆಬ್ಸೈಟ್. KSP ಫ್ಯಾಕ್ಟ್ ಚೆಕ್ ಅಂತ ಹೋಗಿ ನೋಡಿದ್ರೆ ಏನೇ ನ್ಯೂಸ್ ಬಂದರೂ ಸಹಿತ ಆ ನ್ಯೂಸು ಸುಳ್ಳು ಅಥವಾ ಸತ್ಯನೋ ಅನ್ನೋದನ್ನು ಅಲ್ಲಿ ಚೆಕ್ ಮಾಡ್ತೀವಿ. ಸಡನ್ನಾಗಿ ಏನು ಮಾಡ್ತಾರೆ, ಇದಕ್ಕಿದ್ದಂಗೆ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಕೆಲವೊಂದು ಆ ಥರ ಇರೋಲ್ಲ. ಇಲ್ಲಿ ನೋಡಿ, ಅಗ್ನಿಶಾಮಕ ಇಲಾಖೆಯವರು ಬಂದಿದ್ದಾರೆ. ಮತ್ತು ನಾವೆಲ್ಲರೂ ಸಹಿತ ಜಿಲ್ಲಾಡಳಿತದ ವತಿಯಿಂದ ಎಲ್ಲರೂ ನಾವು ಇಲ್ಲಿ ಇಂಟಿಗ್ರೇಟೆಡ್ ಆಗಿ ಒಂದು ತಂಡವಾಗಿ ಬೇರೆ ಇಲಾಖೆಯನ್ನು ಸಹಿತ ವಿಪತ್ತು ಬಂದಾಗ ನಮ್ಮ ಇಲಾಖೆಯ ಕರ್ತವ್ಯಗಳ ಜೊತೆಗೆ ಇದನ್ನ ಸಾರ್ವಜನಿಕರ ಪ್ರಾಣ ಆಸ್ತಿ ರಕ್ಷಣೆ ಮಾಡದೆ ನಮ್ಮ ಕರ್ತವ್ಯದ ಪ್ರಮುಖ ಅಂಶವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಮಾನ್ಯ ಸರ್ಕಾರದಿಂದ ಬಂದ ನಿರ್ದೇಶನದ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಎಲ್ಲ ಮೇಲಧಿಕಾರಿಗಳ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳವರ ಸಲಹೆ ಮತ್ತು ಮಾರ್ಗದರ್ಶನ, ಅವರು ನಿನ್ನೆನೂ ಸಹಿತ ನನಗೆ ಕೇಳಿದ್ರು, ಇದು ಕೋಲಾರದಲ್ಲಾಗಿದೆ, ಇದೇ ಥರ ನೀವು KGF ಚೆನ್ನಾಗಿ ಮಾಡಬೇಕು ಅಂತ ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ.
ಎಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಪ್ರಥಮವಾಗಿ ಅವರ ಸಲಹೆಗಳನ್ನು ನಾವು ಹೋಗ್ಬಿಟ್ಟು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಈಗ ಇವತ್ತಿನ ಕೆಲಸ, ಇವತ್ತಿನ ಅಣಕು ಕಾರ್ಯಾಚರಣೆಯ ಸಂಕ್ಷಿಪ್ತವಾಗಿ ನಮ್ಮ RP ಸೋಮಶೇಖರ್ ಅವರು ಹೇಳ್ತಾರೆ. ಈಗ ಬೇರೆ ಬೇರೆ ಸಿನಾರಿಯೋಸ್ ಅಂತ ಹೇಳಿದ್ರಲ್ಲ, ಒಂದು ಸಡನ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಯಾವ ರೀತಿ, ಈಗ ಯಾವುದೇ ಆದರೂ ಸಹಿತ ಯಾವುದೇ ರಕ್ಷಣಾ ಕಾರ್ಯಾಚರಣೆಯ ಮೂಲ ಉದ್ದೇಶ ಫಸ್ಟು ಸೀನ್ ಹೋಗೋದು, ಅಲ್ಲಿ ಏನಾಗಿದೆ ಘಟನೆ ಅನ್ನೋದನ್ನ ತಕ್ಷಣ ನೋಡಿಕೊಂಡು ಗಾಯಾಳುಗಳು ಯಾರಿದ್ದಾರೆ ಅವರನ್ನ ತಕ್ಷಣ ರಸ್ತೆ ಮಾರ್ಗದಲ್ಲಿ, ಸುರಕ್ಷಿತ ಮಾರ್ಗದಲ್ಲಿ, ಕೆಲವು ಟೈಮು ದಾರಿಯಲ್ಲೂ ಸಹಿತ ಬಾಂಬ್ಗಳಿರ್ತಿರ್ಬೋದು, ಸೊ ಇದನ್ನೆಲ್ಲ ನೋಡಿಕೊಂಡು ಸುರಕ್ಷಿತ ಮಾರ್ಗದಲ್ಲಿ ಅವರನ್ನ ಯಾವುದೇ ಸಮಯ ವ್ಯರ್ಥ ಮಾಡದಲೆ ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದಂಥ ಚಿಕಿತ್ಸೆಗಳನ್ನು ಕೊಡಲಿಕ್ಕೆ ನಾವು ಆಂಬ್ಯುಲೆನ್ಸ್ ಬಳಸ್ಕೊಳ್ಳೋದು, ಅಥವಾ ಅಲ್ಲೇನಾದರೂ ಅಗ್ನಿ ಅವಘಡ ಆಗಿದ್ರೆ ಫೈರ್ ಇಂಜಿನ್ ಅವ್ರನ್ನ, ಫೈರ್ ಟೆಂಡರ್ ಅವರನ್ನ ಬಳಸ್ಕೊಳ್ಳೋದು. ಈ ಥರ ಯಾವುದೇ ವಿಪತ್ತಾದಾಗ ಒಂದು ಅಗ್ನಿದುರಂತ ಆಗ್ಬೋದು ಅಥವಾ ಇಲ್ಲಾಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಈ ಥರದ್ದು ಎಲ್ಲ ಆದಾಗ ಬೇರೆ ಬೇರೆ ಸಿನಾರಿಯೋಗೆ ಬೇರೆ ಬೇರೆ ಥರ ಟ್ರೈನಿಂಗ್ ನಮ್ಮ ಸ್ವಾಟ್ ಟೀಮ್ ಅವ್ರು ಮಾಡಿರ್ತಾರೆ. ಇವತ್ತಿನ ಕಾರ್ಯಾಚರಣೆ ಏನಿದೆ ಅನ್ನೋದನ್ನ ಅವರು ನಮಗೆ ಹೇಳ್ತಾರೆ. ಇದು ಅಣಕು ಕಾರ್ಯಾಚರಣೆ ಅಷ್ಟೇ, ಬಟ್ ಅದನ್ನು ನಾವು ರಿಯಲ್ ಟೈಮಲ್ಲೇ ಮಾಡ್ತೀವಿ. ಎಲ್ಲರಿಗೂ ತಾವಿನ್ನೆಲ್ಲ ಇದನ್ನೆಲ್ಲ ವೀಕ್ಷಿಸಿ ನಮ್ಮ ವತಿಯಿಂದ ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸ ಹೆಚ್ಚುವರಿಕೆ ಮಾಡ್ತಕ್ಕಂಥ ಕೆಲಸ ಎಲ್ಲರ ಸಹಕಾರದಲ್ಲಿ. ಥ್ಯಾಂಕ್ ಯು. ನಮ್ಮ ಬೆಂಗಳೂರು ಚೆನ್ನೈ NE7 ಹೈವೇ ಕಾರಿಡಾರ್ ಅಲ್ಲಿ ಬರ್ತಕ್ಕಂಥ ಒಂದು ವಾಹನವನ್ನು ಭಯೋತ್ಪಾದಕರು ತಡೆಗಟ್ಟಿ ಅದರಲ್ಲಿ ನಮ್ಮ ಸಾರ್ವಜನಿಕರನ್ನ ಹೈಜಾಕ್ ಮಾಡ್ತಾರೆ. ಆ ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ಗೆ ದೂರವಾಣಿ ಮುಖಾಂತರ ಮಾಹಿತಿ ಸಿಗುತ್ತೆ. ಕಂಟ್ರೋಲ್ ರೂಮ್ ಅವರು ನಮ್ಮ ಕಮಾಂಡ್ ಸೆಂಟರ್ಗೆ ಕೂಡಲೇ ಮಾಹಿತಿಯನ್ನು ಕೊಟ್ಟ ಮೇರೆಗೆ ನಮ್ಮ ಗೌಡ ಫೋರ್ಸ್ನ BSAT ಇನ್ಚಾರ್ಜ್ಗೆ ಮಾಹಿತಿ ಸಿಗುತ್ತೆ. ಅವರು ಆ ವೆಹಿಕಲ್ GPS ಲೊಕೇಶನ್ ಅದೆಲ್ಲ ಟ್ರೇಸ್ ಮಾಡ್ಕೊಂಡು ಹಿಂದೆ ಆ ವೆಹಿಕಲ್ನ ಫಾಲೋ ಮಾಡ್ಕೊಂಡ್ಬಂದು ಆ ವೆಹಿಕಲ್ನ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ನಾವು ಸೆರೆ ಹಿಡಿದು ಸಾರ್ವಜನಿಕರ ರಕ್ಷಣೆ ಮಾಡ್ತೀವಿ. ಅದರ ಬಗ್ಗೆ ಒಂದು ಅಣಕು ಪ್ರದರ್ಶನ ಇರುತ್ತೆ. ಅದೇ ರೀತಿಯಾಗಿ KSRTC ಬಸ್ ನಿಲ್ದಾಣದಲ್ಲಿ ಒಂದು ಕ್ಷಿಪಣಿ ದಾಳಿ ಅಥವಾ ಬಾಂಬ್ ದಾಳಿ ಆದಾಗ ಇಲ್ಲಿ ಒಂದು ನಮ್ಮ ಈ ಒಂದು ಕಟ್ಟಡದಲ್ಲಿ ಇರತಕ್ಕಂಥ ಸಾರ್ವಜನಿಕರು ಹಾನಿಗೊಳಗಾದ ಪ್ರದೇಶದಲ್ಲಿ ನಮ್ಮ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಅವರು ಯಾವ ರೀತಿ ರೆಸ್ಕ್ಯೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಈ ಒಂದು ಅಣಕು ಪ್ರದೇಶದಲ್ಲಿ ತೋರಿಸಲಾಗುತ್ತೆ. ಇದಿಷ್ಟು ಇದು ಇವತ್ತಿನ ಕಾರ್ಯಕ್ರಮಗಳು. ಧನ್ಯವಾದಗಳು. ಶರಣಾಗತಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಹ್ಯಾಂಡ್ಸ್ ಅಪ್ ಅಂತ ಹೇಳಿ ಶರಣಾಗತಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರ ವಿದ್ಯಾರ್ಥಿಗಳನ್ನ, ಆತಂಕವಾದಿಗಳನ್ನ ಪರೀಕ್ಷೆ ಮಾಡಿ ಅವರನ್ನ ಒಂದು ಕಡೆ ಕೂರಿಸುವಾಗಲೇ ಹೊಡೆದಾಕಿದ್ರು. ಇದರೊಬ್ಬ ಹತನಾದ ಅವರ ನೋಡ್ತಾರೆ. ಈಗ ಒಬ್ಬೊಬ್ಬರಿಗೆ ಆತಂಕವಾದಿಗಳು ಬಾಂಬನ್ನು ಇಟ್ಟಿದ್ದಾರೆ ಅನ್ನುವಂತಹ ಪರೀಕ್ಷೆ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗಳು ಕೂಡ ಪೊಲೀಸ್ ಠಾಣೆ ಜೂಸಿ ಪರೀಕ್ಷೆಯನ್ನ ಮಾಡ್ತಾ ಇದೆ. ಮತ್ತೆ ಸೆರೆಮ ಅನ್ನುವಂತಹ ಜೂಸಿಯ ಬ್ಯಾಗ್ ಅನ್ನು ತಪ್ಪಿಸ್ತಾ ಇದೆ. ಅದರಲ್ಲಿ ಏನಾದರೂ ಬಾಂಬ್ ಇದೆಯಾ ಅನ್ನುವಂತ ಇದರಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದೆ. ಖಚಿತಪಡಿಸಿದ ಆ ಬ್ಯಾಗ್ ಅಲ್ಲಿ ಬಾಂಬ್ ಇದೆ ಅಂತೇಳಿ ಪೊಲೀಸ್ ಠಾಣೆ ಜೂಸಿ ಅದರಲ್ಲಿ ಬಾಂಬ್ ಜಾಕೆಟ್ ಅನ್ನು ಬಳಸಿ ಹತರಾಗಿರುವಂತಹ ಉಗ್ರವಾದಿಗಳ ಕಾರ್ಯಾಚರಣೆಯಲ್ಲಿ ಹತರಾಗಿರುವಂತಹ ಉಗ್ರರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಂಬ್ಯುಲೆನ್ಸ್ ಬಂದಿದೆ. ಆರೋಗ್ಯ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಗಾಯಗೊಂಡವರನ್ನ ತೆಗೆದುಕೊಂಡು ಹೋಗಲಿಕ್ಕೆ ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ಗಳು ಬಂದಿದೆ. ಅವರನ್ನ ಇಲಾಖೆ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ.
ಈಗ ಈಗ ರೆಸ್ಕ್ಯೂ ಮಾಡಿರುವಂತಹ ಉಗ್ರವಂತಹ ಆತಂಕವಾದಿಗಳನ್ನ ಕಾರ್ಯಾಚರಣೆಯಲ್ಲಿ ಹೊಡೆದು ಹಾಕಿದ ಉಗ್ರರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಥಳಾಂತರಿಸಲಾಗ್ತಾ ಇದೆ ಕಾರ್ಯಾಚರಣೆಯ ಸ್ಥಳದಿಂದ. ಒಂದು ಮುಗಿದ ಹೋಗುವ ಬಗ್ಗೆ ಮನೆ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಕಾರ್ಯಾಚರಣೆ ಮುಗಿಸಲು ಅನುಮತಿಯನ್ನು ಕೇಳಿರುತ್ತಾರೆ. ಕಮಾಂಡರ್ ಕೆಎಸ್ಆರ್ಟಿ ಬಸ್ ನಿಲ್ದಾಣದಲ್ಲಿ ಪತ್ತೆ ಮಾಡಲಾದಂತಹ ಒಂದು ಬಾಂಬಿದ್ದ ಕ್ಷಿಪಣಿ ಅಥವಾ ಡ್ರೋನ್ ಗ್ರೇಡ್ ಹಾಲ್ನಿಂದ ಬೆಂಕಿ ಕಾಣಿಸಿಕೊಂಡಿರೋ ಬಗ್ಗೆ ವಾತಾವರಣ ಬಂದಿದೆ. ಈಗ ಫೈರ್ ಎಮರ್ಜೆನ್ಸಿ ಕಂಟ್ರೋಲ್ ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ದೃಶ್ಯವಾಗಿದೆ. ಕಂಟ್ರೋಲ್ ರೂಮ್ ಅವರು ಈ ಮಾಹಿತಿಯನ್ನು ಕೂಡಲೇ ತುರ್ತು ಸೇವೆಗಳ ವಿಭಾಗಕ್ಕೆ ಸ್ಥಳಕ್ಕೆ ಆಗಮಿಸುವಂತೆ ಕರೆ ಕೊಟ್ಟಿದ್ದಾರೆ. ಈಗ ಕಂಟ್ರೋಲ್ ರೂಮ್ ಇಂದ ನಮ್ಮ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಿಗೆ ಕರೆ ಮುಖಾಂತರ ಶಕ್ತಿ ಮಾಡ್ತಾರೆ ಕಾರ್ಯಾಚರಣೆ ಚಾಟಿಚಿತೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಶಿಬಿಡಿ ಮೂಲಕ ಬಾಂಬ್ ಬಿದ್ದಿರುವಂತಹ ಜಾಗದಲ್ಲಿ ಅಗ್ನಿಶಾಮಕ ದಳದವರು ತುರ್ತು ಸಾರ್ವಜನಿಕರನ್ನು ಲಿಫ್ಟಿಂಗ್ ಮಾಡುವ ಮುಖಾಂತರ ಕಟ್ಟಡದಲ್ಲಿ ಸಿಲುಕಿಕೊಂಡಿರುವಂತಹ ಸಾರ್ವಜನಿಕರಲ್ಲಿ ಸಾರ್ವಜನಿಕರು ಸುರಕ್ಷಿತವಾಗಿ ಆಗಮಿಸುವಂತಹ ಅಗ್ನಿಶಾಮಕ ದಳದ ಅವರ ಪ್ರಾಣ ಒತ್ತೆಯಾಗಿಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಎಲ್ಲ ಇಲಾಖೆಗಳ ಸಹಭಾಗಿತ್ವವನ್ನು ಒತ್ತೆಯಾಗಿಟ್ಟು ಈ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಅವರ ಒಂದು ಕಾರ್ಯಾಚರಣೆಗೆ ಎಲ್ಲರೂ ಪ್ರಶಂಸೆಯನ್ನ ವ್ಯಕ್ತಪಡಿಸಬೇಕು. ಎಲ್ಲ ಪೊಲೀಸ್ ಎಲ್ಲ ಸರ್ ಪಸಂಗಳು ಕೂಡ ಬನ್ನಿ ಬನ್ನಿ ಆಮೇಲೆ ತಗೊಳ್ತೀರಂತ ಬನ್ನಿ ಫೋಟೋ ತಗೊಳ್ಳಿ. ಮುಂದೆ ನಿನ್ನ ಕೈ ಬರ್ತಾ ಇದೆ ಅಷ್ಟೇ. திரும்பியுமா